ಅಮೆರಿಕ ಮತ್ತು ಆಪ್ತ ರಾಷ್ಟ್ರವಾದಂತಹ ಸೌದಿ ಅರೇಬಿಯಾದ ಕತೆ ಇದೆ. ನಿಮಗೆಲ್ಲ ನೆನಪಿದೆ, ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಮುಂದೆ ಬಂದಿದ್ದರು. ಅದಕ್ಕೊಂದು ಹೆಸರು ಕೊಟ್ಟರವರು ಪ್ರಾಜೆಕ್ಟ್ ಫ್ರೀಡಮ್ ಅಂತ. ಯಾವ ದೇಶ ಅಮೆರಿಕದ ಮಿತ್ರತ್ವವನ್ನು ಬಯಸಿತ್ತಲ್ಲ, ಅಮೆರಿಕಾದಿಂದ ಶಸ್ತ್ರಾಸ್ತ್ರಗಳು ಬರ್ತಿತ್ತು, ಅಮೆರಿಕಾದ ಜೊತೆಗೆ ಅತ್ಯುತ್ತಮವಾದಂಥ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು, ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ತನ್ನ ನೆಲೆಗಳನ್ನು ಗಟ್ಟಿಗೊಳಿಸುವುದಕ್ಕೆ ಯಾವ ದೇಶ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಹಾಯ ಮಾಡಿತ್ತಲ್ಲ, ಅದೇ ಸೌದಿ ಅರೇಬಿಯಾ ಈ ಪ್ರಾಜೆಕ್ಟ್ ಫ್ರೀಡಮ್ಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾವುದೇ ಕಾರಣಕ್ಕೂ ನಮ್ಮ ನೆಲೆಯನ್ನು ನೀವು ಬಳಸಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡಬಾರ್ದು, ಹಾರ್ಮುಜ್ನಲ್ಲಿ ದಾಳಿ ಮಾಡಬಾರ್ದು ಅಂತ ಯಾರು ಹೇಳಿದ್ರು? ಇದೇ ಸೌದಿ ಅರೇಬಿಯಾದವರು ಹೇಳಿದ್ರು. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಒಂದು ಈಗೋ ವಾರ್ ಇದು, ಡೊನಾಲ್ಡ್ ಟ್ರಂಪ್ ವರ್ಸಸ್ ಯಾರ ನಡುವೆ? ಮೊಹಮ್ಮದ್ ಬಿನ್ ಸಲ್ಮಾನ್ನ ನಡುವೆ. ಯಾವ ಕಾರಣಕ್ಕಾಗಿ? ಹಾರ್ಮುಜ್ ಜಲಸಂಧಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಈ ಪ್ರಾಜೆಕ್ಟ್ ಫ್ರೀಡಮ್ ಎನ್ನುವಂತಹ ಯೋಜನೆಯ ಭಾಗವಾಗಿ. ಯಾಕೆ ಭಿನ್ನಾಭಿಪ್ರಾಯ ಬಂತು? ಅಮೆರಿಕಾವನ್ನು ಬಿಟ್ಟು ಸೌದಿ ಅರೇಬಿಯಾ ತನ್ನ ಶತ್ರು ದೇಶವಾಗಿದ್ದಂಥ ಚೀನಾದತ್ತ ಯಾಕೆ ಹೋಗ್ತಾ ಇದೆ? ಪಾಕಿಸ್ತಾನದ ಸ್ನೇಹವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಯಾಕೆ ಮಾಡ್ಕೊಳ್ತಾ ಇದೆ? ಕೆಲವೊಂದಿಷ್ಟು ಐತಿಹಾಸಿಕ ಕಾರಣಗಳಿದೆ. ಏನೇನು ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕಾದ ಪ್ರಾಜೆಕ್ಟ್ ಫ್ರೀಡಮ್ಗೆ ಸೌದಿ ಬ್ರೇಕ್ ಹಾಕ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದನ್ನು ನಾವು ನೋಡಿದ್ದೀವಿ. ಟೋಲ್ ವಿಧಿಸೋದಕ್ಕೆ ಬಂದರು, ಟೋಲ್ನ ನಂತರ ಕೆಲ ಪ್ರಶ್ನೆಗಳು ಬಂತು. ನೀವು ನಮ್ಮ ಮಾತುಗಳನ್ನು ಕೇಳದೆ ಹೋದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆಗಳನ್ನು ಹಾಕೋದು ಬಂತು. ಅವೆಲ್ಲದರ ನಡುವೆ 60 ದಿನಗಳ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮದ ನಂತರವೂ ಕೂಡ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಯಾವುದೇ ಕಾರಣಕ್ಕೂ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರು ಮುಂದೆ ಬಂದರು. ಒಂದು 2,000 ಹಡಗು, 20,000 ನಾವಿಕರೆಲ್ಲ ಅಲ್ಲಿ ಸಿಕ್ಕಾಕೊಂಡಿದ್ರು. ಅಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂಥ ಹಡಗುಗಳಿಗೆ ರಕ್ಷಣೆ ಮಾಡೋದು, ಆ ಹಡಗುಗಳಿಗೆ ಸಹಾಯ ಮಾಡೋದಾಗಿ ಅವರೆಲ್ಲ ಬಂದರು. ಆಹಾರ ಕೊಡ್ತೀವಿ, ನೀರು ಕೊಡ್ತೀವಿ, ಯಾವುದಾದ್ರೂ ಹಡಗುಗಳಿಗೆ ಇಂಧನ ಕೊರತೆ ಆದರೆ ಇಂಧನ ಕೊಡ್ತೀವಿ, IRGC ದಾಳಿ ಮಾಡ್ತಾ ಇದೆಯಾ ಆ ದಾಳಿಯನ್ನು ನಾವೆಲ್ಲ ತಡಿತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು 15,000 ಸೈನಿಕರು, ಒಂದು 100 ಯುದ್ಧ ವಿಮಾನಗಳನ್ನು ಮತ್ತು US ನೌಕಾಪಡೆಯನ್ನು ಹಾರ್ಮುಜ್ ಜಲಸಂಧಿಯಲ್ಲೆಲ್ಲ ಹಾಕಿದ್ರು. ಮಾನವೀಯ ಸೂಚಕ ಅಂತ ಕರೆದಿದ್ರು. ಮಾನವೀಯ ನೆಲಗಟ್ಟಿನಲ್ಲಿ ನಾವು ಬೇರೆ ಬೇರೆ ದೇಶಗಳ ಹಡಗುಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಬಂದರು. ಆದರೆ ಇದನ್ನು ಘೋಷಣೆ ಮಾಡುವಂತಹ ಮೊದಲು ನಮಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಸೌದಿ ಅರೇಬಿಯಾದವರು ಹೇಳಿದರು. ಈ ಪ್ರಾಜೆಕ್ಟ್ ಫ್ರೀಡಮನ್ನು ಘೋಷಣೆ ಮಾಡುವಂತಹ ಮೊದಲು ನಮ್ಮ ಜೊತೆಗೆ ಯಾವುದೇ ಪೂರ್ವ ಸಮಾಲೋಚನೆಯನ್ನು ಮಾಡಲಿಲ್ಲ ಅಂತ ಇದೀಗ ಸೌದಿಗೆ ಅಸಮಾಧಾನ ಆಯಿತು. ಹೀಗಾಗಿ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಏನಿತ್ತು ಅದರ ಮುಖಾಂತರ ದಾಳಿಗೆ ಒಂದು ಆಲೋಚನೆಯನ್ನು ಅಮೆರಿಕ ಒಂದು ಪ್ರಯತ್ನ ಪಟ್ಟಿತ್ತಂತೆ. ಅದನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರ್ದು ಅಂತ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸುಲ್ತಾನ್ ಒಂದು ನಿರ್ಧಾರವನ್ನು ಮಾಡಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಬಳಕೆ ಮಾಡಬಾರ್ದು ಅಂತ ಅವರಲ್ಲಿ ಹೇಳಿದರು. ಯಾಕೆ ಈ ಸೌದಿ ಅರೇಬಿಯಾದಿಂದ ಈ ರಿಯಾಕ್ಟ್ ಬಂತು ಅಂತ ಹೇಳಿದರೆ, ಪುನರಪಿ ಅದೇ ಇತಿಹಾಸಕ್ಕೆ ನಾವು ಹೋದರೆ, ಇರಾನ್ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಅಮೆರಿಕ ಮಧ್ಯಪ್ರಾಚ್ಯದ ದೇಶಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡ್ತಲ್ಲ, ಇರಾನ್ನ ಸ್ಪೀಕರ್ ಮತ್ತು ಅಲ್ಲಿಯ ನಾಯಕರುಗಳಿಗೆ ಹೇಳಿದರು, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯಾವುದಾದ್ರೂ ದೇಶ ಜಾಗವನ್ನು ಕೊಟ್ಟರೆ, ನೆಲವನ್ನು ಕೊಟ್ಟರೆ ಆ ದೇಶದ ಅಸ್ತಿತ್ವದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ನವರು ಹೇಳಿದರು. ನೀವು ಜಾಗ ಕೊಟ್ಟಿದ್ದೀರಿ, ನೀವು ದಾಳಿ ಮಾಡ್ತಾ ಇಲ್ಲ, ಬಟ್ ನೀವೇ ದಾಳಿ ಮಾಡ್ತಾ ಇದ್ದೀರಿ ಅಂತ ನಾವು ಪರಿಗಣನೆಗೆ ತೆಗೆದುಕೊಂಡು ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಯಾರು ಹೇಳಿದರು? ಇದೇ ಇರಾನ್ನವರು ಹೇಳಿದರು. ಈ ಇರಾನ್ನಿಂದ ಈ ಹೇಳಿಕೆ ಬಂದ ನಂತರ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ನಡುಕ ಶುರುವಾಯಿತು. ಅಮೆರಿಕದ ಹಿತಾಸಕ್ತಿಗಾಗಿ ನಾವು ಜಾಗ ಕೊಡ್ತಾ ಇದ್ದೀವಿ, ನಮ್ಮ ಜಾಗದಿಂದ ಮತ್ತೊಂದು ದೇಶದ ಮೇಲೆ ದಾಳಿ ಆಗ್ತಾ ಇದೆ, ಈ ದಾಳಿಯನ್ನು ನಾವು ಮಾಡಿದ್ದೀವಿ ಅಂತ ಇರಾನ್ನವರು ಅಂದುಕೊಂಡು ಒನ್ಸ್ ಅಗೇನ್ ನಮ್ಮ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಆತಂಕ ಸೌದಿ ಅರೇಬಿಯಾದ ರಾಜನಿಗೆ ಬಂದಿದ್ದರ ಕಾರಣಕ್ಕಾಗಿ ಅವ್ರು ಹೇಳಿದರು, ಯಾವ ಕಾರಣಕ್ಕಾಗಿಯೂ ನಮಗೆ ಇದನ್ನು ಬಳಕೆ ಮಾಡೋದಕ್ಕೆ ಬಿಡಬಾರದು ಅಂತ ಅವರೆಲ್ಲ ಹೇಳ್ತಾ ಇರೋದು. ನೀವು ನೋಡಿ, ಇರಾಕ್ ವಿರುದ್ಧ ಯುದ್ಧ ಆಯಿತು 1990-91ರಲ್ಲಿ. ಅವತ್ತು ಕೂಡ ಅವಕಾಶವನ್ನು ಕೊಟ್ಟರು. ಯಾರು? ಅಮೆರಿಕಕ್ಕೆ ಅವರ ಜಾಗವನ್ನು ಬಳಕೆ ಮಾಡ್ಕೊಳ್ಳೋಕೆ ಸೌದಿಯವರು ಅವಕಾಶ ಕೊಟ್ಟರು. 2019ರಲ್ಲಿ ಅರಾಮ್ಕೋ ಮೇಲೆ ದಾಳಿ ಮಾಡುವಂತಹ ಸಮಯದಲ್ಲೂ ಕೂಡ ಅರಾಮ್ಕೋ ಮೇಲೆ ದಾಳಿ ಆಗುತ್ತೆ, ಬೇರೆ ಬೇರೆಯವರು ದಾಳಿ ಮಾಡ್ತಾರೆ. ಈ ಸಮಯದಲ್ಲೂ ಕೂಡ ಏನಾಗಿತ್ತು? 2019ರಲ್ಲಿ ಅಮೆರಿಕಾದವರು ಹೆಲ್ಪಿಗೆ ಬರಲಿ ಅಂತೆಲ್ಲ ಕೇಳ್ಕೊಳ್ಳೋ ಪ್ರಯತ್ನ ಆಗಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಅಮೆರಿಕ ನಮ್ಮ ನೆಲದಿಂದ ದಾಳಿ ಮಾಡಬಾರ್ದು ಅಂತ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹಾಗಾದರೆ ಅಮೆರಿಕಾದ ಮೇಲೆ ನಂಬಿಕೆ ಇಲ್ವಾ? ಅಮೆರಿಕದ ಮೇಲೆ ನಂಬಿಕೆ ಇಲ್ವಾ ಅಂತ 2019 ಸೆಪ್ಟೆಂಬರ್ 14ನೇ ತಾರೀಕಿಗೆ ಸೌದಿ ಅರೇಬಿಯಾದ ಸರ್ಕಾರಿ ಸ್ವಾಮ್ಯದ ಅರಾಮ್ಕೋ ಎನ್ನುವಂತಹ ಈ ಕಂಪನಿ, ಆ ಕಂಪನಿಯ ಅಬ್ನೈಕ್ ಮತ್ತು ಬುರೈಸ್ ಎನ್ನುವಂಥ ಒಂದು ತೈಲ ಸಂಸ್ಕರಣಾ ಘಟಕಗಳಿವು. ಈ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಆಗುತ್ತೆ. 5ರಷ್ಟು ಕುಸಿತ ಆಯಿತು. ಹೌತಿಗಳು ಹೇಳಿದ್ರು, ಇಲ್ಲ ನಾವು ದಾಳಿ ಮಾಡಿದ್ದೀವಿ ಈ ಕೇಂದ್ರಗಳ ಮೇಲೆ ಅಂತ. ಆದರೆ ಸೌದಿ ಅರೇಬಿಯಾ ಹೇಳ್ತು, ನೋ ಹೌತಿಗಳು ದಾಳಿ ಮಾಡಿದ್ದಲ್ಲ, ಇದು ಇರಾನ್ನವರು ದಾಳಿ ಮಾಡಿದ್ದಾರೆ ಅಂತ.
ಇರಾನ್ನವರು ದಾಳಿ ಮಾಡಿದ್ದಾರೆ, ನೀವು ನಮಗೆ ಸಹಾಯಕ್ಕೆ ಬರಬೇಕು ಅಂತ ಯಾರು ಕೇಳ್ಕೊಂಡ್ರು? ಅಮೆರಿಕ ಕೇಳ್ಕೊಂಡ್ರು. ನೀವು 1945ರಿಂದ ಅಮೆರಿಕ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಅಲಿಖಿತ ನಿಯಮ ಇದೆ. ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೇನೆ. ಸೌದಿ ಅರೇಬಿಯಾದ ಕೆಲಸ ಏನು? ಜಗತ್ತಿಗೆ ಬೇಕಾದಷ್ಟು ತೈಲವನ್ನು ಕೊಡುವಂಥದ್ದು ಸೌದಿ ಅರೇಬಿಯಾದ ಕೆಲಸ. ಅಮೆರಿಕದ ಕೆಲಸ ಏನು? ಅಮೆರಿಕದ ಕೆಲಸ ಸೌದಿ ಅರೇಬಿಯಾದ ಮೇಲೆ ಯಾವುದಾದ್ರೂ ದೇಶ ದಾಳಿ ಮಾಡಿದರೆ, ಯಾವುದಾದ್ರೂ ದೇಶ ಯುದ್ಧವನ್ನು ಸಾರಿದರೆ ನಾವು ಸೌದಿ ಅರೇಬಿಯಾಕ್ಕೆ ಭದ್ರತೆ ಕೊಡ್ತೀವಿ, ಸೈನಿಕರನ್ನು ಕೊಡ್ತೀವಿ, ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ, ಆ ಮುಖಾಂತರ ಸೌದಿ ಅರೇಬಿಯಾವನ್ನು ರಕ್ಷಣೆ ಮಾಡ್ತೀವಿ ಅನ್ನೋದು ಒಂದು ಅಲಿಖಿತ ನಿಯಮ. ಆದರೆ 2019ರಲ್ಲಿ ಬೆಳವಣಿಗೆ ಆಯ್ತಲ್ಲ, ಈ 2019ರಲ್ಲಿ ಬೆಳವಣಿಗೆ ಆದಂತಹ ಸಮಯದಲ್ಲಿ ಟ್ರಂಪ್ ಅವರು ಒಂದು ಮಾತು ಹೇಳಿಕೆ ಕೊಡ್ತಾರೆ. ಸೌದಿ ಅರೇಬಿಯಾದ ಮೇಲೆ ಆದಂತಹ ದಾಳಿ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಆ ದೇಶದ ಮೇಲೆ ಆದಂತಹ ದಾಳಿ ಆಗಿದೆ, ತಾನೇ ಹೋರಾಡಬೇಕು, ನಾವ್ಯಾವುದೇ ಸಹಾಯ ಮಾಡೋದಿಲ್ಲ ಅಂತ ಯಾರು ಹೇಳಿದ್ರು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆಗ ಸೌದಿ ಅರೇಬಿಯಾ ಏನು ಮಾಡಿತು? ಅಮೆರಿಕಾವನ್ನು ನಂಬುವ ಹಂತದಲ್ಲಿ ನಾನಿಲ್ಲ, ನನಗಾಗಿ ಬೇರೊಂದು ದೇಶವನ್ನು ನಾವು ನಂಬಬೇಕು ಅನ್ನುವ ಕಾರಣಕ್ಕಾಗಿ ಅವರು ಪರ್ಯಾಯ ದೇಶವನ್ನು ಹುಡುಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಸ್ವಾವಲಂಬನೆಯ ಕಾರಣಕ್ಕಾಗಿ ಚೀನಾ ಮತ್ತು ಇರಾನ್ನ ಜೊತೆಗೆ ಹೋದರು. ನೀವು ನೋಡಿ, 2023ರಲ್ಲಿ ಇದೇ ಚೀನಾದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಮಾತುಕತೆಗಳಾಯಿತು. ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಮಾತುಕತೆ ಆಯಿತು. ಏನು ಮಾತುಕತೆ ಆಯಿತು? ಪರಸ್ಪರವಾಗಿ ಸಾರ್ವಭೌಮತ್ವತೆಗೆ ಗೌರವ ಕೊಡಬೇಕು, ಎರಡೂ ದೇಶಗಳ ಆಂತರಿಕ ವಿಚಾರಗಳಲ್ಲಿ ಇವರು ಕೂಡ ಕೈ ಹಾಕಬಾರ್ದು, ಅವರು ಕೂಡ ಕೈ ಹಾಕಬಾರ್ದು ಅಂತ ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ 2023ರಲ್ಲಿ ಆದಂತಹ ಮಾತುಕತೆ. ಇವತ್ತು ಈ ಹಡಗುಗಳ ರಕ್ಷಣೆಗಾಗಿ ನಾವೇನಾದರೂ ಜಾಗವನ್ನು ಕೊಟ್ಟು ಬಿಟ್ರೆ 23ರಲ್ಲಿ ಆಗಿರುವಂತಹ ಮಾತುಕತೆಗೆ ಹೊಡೆತ ಬೀಳುತ್ತೆ ಅಂತ ಸೌದಿ ಅರೇಬಿಯಾಕ್ಕೊಂದು ಆತಂಕ ಇತ್ತು. ಈ ಕಾರಣಕ್ಕಾಗಿ ಅವರು ಇದರಿಂದ ಹಿಂದೆ ಸರಿದ್ರು, ಆ ಒಪ್ಪಂದದ ಉಲ್ಲಂಘನೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹಿಂದೆ ಸರಿದ್ರು ಅಂತ ಅಮೆರಿಕಾದಂತಹ ದೇಶವನ್ನು ಕೂಡ ಈ ವಿಚಾರದಲ್ಲಿ ಅವರು ಮಣಿಸೋ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಬೆಳವಣಿಗೆ, ಸಲ್ಮಾನ್ ಮನವೊಲಿಸೋದಕ್ಕೆ ಟ್ರಂಪ್ ಟೀಮ್ ಹರಸಾಹಸವನ್ನೇ ಪಟ್ಟಿರೋದು. ಸೌದಿ ಯುವರಾಜನಿಗೆ ಸತತವಾಗಿ ಅಮೆರಿಕದ ಅಧ್ಯಕ್ಷ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಕರೆ ಮಾಡಿದ್ರು. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕರೆ ಮಾಡಿ ಮಾತನಾಡಿದ್ರಂತೆ. ಒಂದು 48 ಗಂಟೆಗಳಲ್ಲಿ 10 ಬಾರಿ ಕರೆ ಹೋಗಿದೆ. ಪ್ಲೀಸ್ ಕನ್ವಿನ್ಸ್ ಆಗಿ ದಾಳಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೆಲ್ಲ ಕೇಳಿದ್ರಂತೆ. ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಪ್ ಇವರೆಲ್ಲ ಇಳಿದಿದ್ರು, ಅಂದರೆ ಮಾತುಕತೆಯನ್ನು ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ನೀವು ದಯವಿಟ್ಟು ಇದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಬಟ್ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ನಿರಾಕರಣೆ ಮಾಡಿದರು. ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಇದ್ದರು, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಇದ್ದರು, ಭದ್ರತಾ ಸಮಿತಿಯ ಬೇರೆ ಬೇರೆ ನಾಯಕರುಗಳೆಲ್ಲ ಇದ್ದರು. 48 ಗಂಟೆಗಳ ಕಾಲ ಮಾತುಕತೆ ನಡೆಸಿದರು. ಟ್ರಂಪ್ ಸ್ವತಃ ಮಾತನಾಡಿದ್ರಂತೆ, ಮಾನವೀಯ ಕಾರ್ಯಾಚರಣೆ ಮಾಡ್ತಾ ಇದ್ವಿ, ಬೇರೆ ಬೇರೆ ದೇಶದ ಹಡಗುಗಳಿಗೆ ಹಾನಿ ಆಗ್ತಾ ಇದೆ, ದಯವಿಟ್ಟು ನೀವು ಅವಕಾಶವನ್ನು ಕೊಡಬೇಕು ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಅಂತ. ಬಟ್ ಅವರು ಯಾವುದೇ ಕಾರಣಕ್ಕೂ ನಾವಿಲ್ಲ ಅಂತ. ಇದರ ಜೊತೆಗೆ ಅಮೆರಿಕ ಕೆಲವೊಂದಿಷ್ಟು ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಥವಾ ಆಮಿಷಗಳ ರೀತಿಯಲ್ಲಿ ಹೇಳಿದ್ರಂತೆ. ಸೌದಿ ಅರೇಬಿಯಾಕ್ಕೆ ನಾವು ಹೆಚ್ಚುವರಿ ಭದ್ರತೆ ಕೊಡ್ತೀವಿ, ಈಗೇನು ಭದ್ರತೆ ಇದೆ ಆ ಹೆಚ್ಚುವರಿ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದಾದ ನಂತರ ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ದೊಡ್ಡ ಮಟ್ಟದಲ್ಲಿ ಪೂರೈಕೆ ಮಾಡ್ತೀವಿ, ನಿಮ್ಮ ಜಾಗವನ್ನು ನಮಗೆ ಕೊಡಿ ಅಂತ. ಮತ್ತೊಂದು ಕಡೆ ಆರ್ಥಿಕ ಒಪ್ಪಂದವನ್ನು ನಿಮ್ಮ ಜೊತೆ ಮಾಡಿಕೊಳ್ತೀವಿ, ಆ ಆರ್ಥಿಕ ಒಪ್ಪಂದದ ಭಾಗವಾಗಿ ನಿಮಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಂತೆ. ಆದರೆ ನಾನು ಒನ್ಸ್ ಅಗೇನ್ ಅವಾಗಲೇ ಹೇಳಿದ್ನಲ್ಲ, 2019ರಲ್ಲಿ ಈ ದಾಳಿಯಾಗಿತ್ತು. ದಾಳಿಯ ಸಮಯದಲ್ಲಿ ಅಮೆರಿಕ ಹೆಲ್ಪಿಗೆ ಬಾ ಅಂತ ಕೇಳಿದಾಗ ಇದೇ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದರು? ನಿಮ್ಮ ಮೇಲೆ ಆದಂತಹ ದಾಳಿ ನೀವು ಬಗೆಹರಿಸಿಕೊಳ್ಳಬೇಕು, ನನ್ನದೇನದರಲ್ಲಿ ಕೆಲಸ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದನ್ನು ಅಲ್ಲಿಯ ರಾಜ ಎಲ್ಲ ನೆನಪು ಮಾಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಇದೀಗ ಅದರಿಂದ ಹಿಂದೆ ಸರಿದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಒಂದು ಕಂಪನಿಯನ್ನು ಒಂದು 16,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಈಗ ಸೌದಿ ಅರೇಬಿಯಾದ ರಾಜನಿಗೆ ಒಂದು ಆತಂಕ ಇರಬೇಕು, 16,000 ಕೋಟಿ ರೂಪಾಯಿ ಹೂಡಿಕೆ ಇದೆ, ನಾಳೆ ಒಂದು ವೇಳೆ ನಾನು ಜಾಗ ಕೊಡದೆ ಹೋದರೆ 16,000 ಹೂಡಿಕೆಯನ್ನು ವಾಪಸ್ ತೆಗೆದುಕೊಂಡು ಬಿಟ್ಟರೆ ಏನಾಗುತ್ತೆ ಅನ್ನುವಂಥ ಆತಂಕ ಇದ್ದಾಗಲೂ ಕೂಡ ಅವರು ದೇಶದ ಭದ್ರತೆ ಬೇರೆ, ವ್ಯಾಪಾರ ವ್ಯವಹಾರಗಳೇ ಬೇರೆ ಅಂತ ಕಡ್ಡಿ ಮುರಿದಂಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರಂತೆ. ಈ ಕಾರಣಕ್ಕಾಗಿಯೇ ಆ ಪ್ರಾಜೆಕ್ಟ್ ಫ್ರೀಡಮ್ ಎನ್ನುವಂತಹ ಆಲೋಚನೆ ಇತ್ತಲ್ಲ, ಅದನ್ನು ಅಮೆರಿಕ ಕೈ ಬಿಡುವ ಹಂತಕ್ಕೆಲ್ಲ ಹೋಯಿತು. ಇದು ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ, ಚೀನಾ ಇರಾನ್ ಜೊತೆ ಸೌದಿಯ ಹೊಸ ರಾಜತಾಂತ್ರಿಕತೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಸ್ವಲ್ಪ 80-90ರ ಆ ದಶಕಕ್ಕೆ ಹೋಗ್ಬಿಟ್ರೆ ಚೀನಾದ ವಿರುದ್ಧ ಕತ್ತಿ ಮಿಸಿತಾ ಇದ್ದಂತಹ ಸೌದಿ ಅರೇಬಿಯಾ, ಚೀನಾದ ಕಮ್ಯುನಿಸ್ಟ್ ಆಡಳಿತ ಇತ್ತಲ್ಲ, ಆ ಕಮ್ಯುನಿಸ್ಟ್ ಆಡಳಿತವನ್ನು ಒಪ್ತಾ ಇರಲಿಲ್ಲ ಇರಾನ್, ಯಾರು? ಇದೇ ಸೌದಿ ಅರೇಬಿಯಾದವರು. ಆದರೆ ಇದೀಗ ಚೀನಾ ಮತ್ತು ಪಾಕಿಸ್ತಾನದತ್ತ ಸೌದಿ ಅರೇಬಿಯಾದವರೆಲ್ಲ ಮುಖ ಮಾಡ್ತಾ ಇದ್ದಾರೆ. ಚೀನಾ ಒಪ್ಪಂದ ಮಾಡಿಸಿದ್ದಂತಹ ದೇಶ, ನಾನು ಅವಾಗಲೇ ಹೇಳಿದೆ, ಇರಾನ್ ಮತ್ತು ಸೌದಿ ಅರೇಬಿಯಾದ ಜೊತೆಗೆ 1949ರಲ್ಲಿ ಚೀನಾದಲ್ಲಿ ಒಂದು ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸೌದಿ ಅರೇಬಿಯಾ ಹೇಳುತ್ತೆ, ಇಲ್ಲ ನಾವು ಕಮ್ಯುನಿಸ್ಟ್ ಸರ್ಕಾರವನ್ನು ಒಪ್ಪಲ್ಲ ಅಂತ ಹೇಳಿ ನಾವು ನಿಮ್ಮ ಜೊತೆಗೆ ಸಂಬಂಧ ಕಡಿದುಕೊಳ್ತೀವಿ ಅಂತ. 1949ರಿಂದ 1980ರ ತನಕ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಚೀನಾ ಮತ್ತು ಸೌದಿ ಅರೇಬಿಯಾದ ನಡುವೆ ಯಾವುದೇ ಸಂಬಂಧ ಇರಲ್ಲ, ಸಂಬಂಧ ಹದಗೆಟ್ಟು ಹೋಗ್ಬಿಟ್ಟಿರುತ್ತೆ 40 ವರ್ಷ. ಆದರೆ 1980ರಲ್ಲಿ ಅಮೆರಿಕ
ಸೌದಿ ಅರೇಬಿಯಾದ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ. ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಹೇಳಿದ್ರೆ, ಇರಾನ್ ಮತ್ತು ಇರಾಕ್ ಯುದ್ಧ ಆಗ್ತಾ ಇತ್ತು. ಈ ಇರಾನ್ ಮತ್ತು ಇರಾಕ್ ಯುದ್ಧ ಆದಂತಹ ಸಮಯದಲ್ಲಿ ಸೌದಿ ಅರೇಬಿಯಾಗೆ ಒಂದು ಪರ್ಟಿಕ್ಯುಲರ್ ಕ್ಷಿಪಣಿಗಳು ಬೇಕಾಗಿರುತ್ತೆ. ಅಮೆರಿಕಾದವರು ಕೇಳ್ತಾರೆ, ಇವರು ನಮ್ಮ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ. ಅವತ್ತು ಚೀನಾ ಶತ್ರು ರಾಷ್ಟ್ರ ಆಗಿರುತ್ತೆ. ಅಮೆರಿಕ ಕೇಳ್ತಾರೆ, ನಮ್ಗೆ ಹಿಂಗೆ ಯುದ್ಧ ಆಗ್ತಾ ಇದೆ, ಕ್ಷಿಪಣಿಗಳು ಬೇಕಾಗಿದೆ, ನೀವು ಕೊಡಿ ಅಂತ. ಅಮೆರಿಕ ನಿರಾಕರಣೆ ಮಾಡಿಬಿಡುತ್ತೆ. ನಾವು ಯಾವುದೇ ಕಾರಣಕ್ಕೂ ನಿಮಗೆ ಕ್ಷಿಪಣಿಗಳನ್ನು ಕೊಡಲ್ಲ ಅಂತ ಸೌದಿ ಅರೇಬಿಯಾ ಕೇಳ್ತು. ಸೌದಿ ಅರೇಬಿಯಾಕ್ಕೆ ಹೇಳಿದ ತಕ್ಷಣ ಚೀನಾ ಅದರ ಸಹಾಯವನ್ನು ಮಾಡುತ್ತೆ. ಚೀನಾ ಸೌದಿ ಅರೇಬಿಯಾಕ್ಕೆ ಬೇಕಾದಂಥ ಎಲ್ಲ ಕ್ಷಿಪಣಿಗಳನ್ನು ಒದಗಿಸುವ ಪ್ರಯತ್ನವನ್ನು ಮಾಡುತ್ತೆ. ಅಲ್ಲಿಂದ 40 ವರ್ಷಗಳ ಸಂಬಂಧ ಏನು ಹಾಳಾಗಿತ್ತು, ಅದು 80ರ ದಶಕದಿಂದ ಮತ್ತೆ ಆರಂಭಕ್ಕೆ ಶುರುವಾಯಿತು. 1990ರಲ್ಲಿ ಉಭಯ ದೇಶಗಳ ನಡುವೆ ಅತ್ಯುತ್ತಮವಾದಂಥ ರಾಜತಾಂತ್ರಿಕ ಸಂಬಂಧ ಶುರುವಾಯಿತು. ಅದಾದ ನಂತರ ಕೆಲವೊಂದಿಷ್ಟು ಬಾರಿ ಅವರವರ ನಡುವೆ ಬೇರೆ ಬೇರೆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂದಿತ್ತು. ಆದರೆ 2023ರಲ್ಲಿ ಇರಾನ್ ಮತ್ತು ಈ ಸೌದಿ ಅರೇಬಿಯಾದ ನಡುವೆ ಎಲ್ಲ ಮಾತುಕತೆ ನಡೆಸಿದ್ರಲ್ಲ, ಇದೀಗ ಮತ್ತಷ್ಟು ಸಂಬಂಧ ಬಿಗಿ ಆಗ್ತಾ ಇದೆ. ಇದು ಒಂದು. ಮತ್ತೊಂದು, ನೀವು ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ ಒಂದು ಇಸ್ಲಾಮಿಕ್ ಕಂಟ್ರಿ ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಕಡೆ ಪಾಕಿಸ್ತಾನದ ಒಂದು 25 ಲಕ್ಷ ಜನ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಪಾಕಿಸ್ತಾನದ ಆರ್ಥಿಕತೆಗೆ ಅವರೆಲ್ಲ ಹಣ ಕಳಿಸ್ತಾ ಇದ್ದಾರೆ. ಹೀಗಾಗಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಬಂಧ ಇದೆ. ಪಾಕಿಸ್ತಾನಕ್ಕೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅಂದರೆ ಅಮೆರಿಕವನ್ನು ಬಿಟ್ಟು ಉಭಯ ದೇಶಗಳ ಜೊತೆಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಸೌದಿ ಅರೇಬಿಯಾ ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಬಿರುಕಿನ ನಡುವೆ ಅಣು ಒಪ್ಪಂದದ ಮಾತುಕತೆಗಳು ಮುಂದುವರೆದಿರುವುದು. ಏನೇನು ಭದ್ರತಾ ಬಿರುಕಿನ ನಡುವೆ ಅಣುಶಕ್ತಿ ಯೋಜನೆಗೆ ಉಭಯ ದೇಶಗಳು ಸಹಿ ಹಾಕಿದೆ. ನೋಡಿ, ಸೌದಿ ಅರೇಬಿಯಾ ಮತ್ತು ಅಮೆರಿಕಾದ ನಡುವೆ ಇಂಥದ್ದೊಂದು ಸಮಸ್ಯೆ ಇದೆ, ಭಿನ್ನಾಭಿಪ್ರಾಯಗಳಿದೆ ಎನ್ನುವಂಥ ಚರ್ಚೆಗಳು. ಈ ಚರ್ಚೆಗಳ ನಡುವೆ ಅಣುಶಕ್ತಿ ಯೋಜನೆಗೆ ಉಭಯ ದೇಶಗಳು ಸಹಿ ಹಾಕಿದೆ. ಸೌದಿಯಲ್ಲಿ ನಾಗರಿಕ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡುವುದಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ನೋಡಿ, ಸೌದಿ ಅರೇಬಿಯಾದವರು ಹೇಳೋದೇನು, ಇವತ್ತು ಒಂದು ವೇಳೆ ಇರಾನ್ನವರು ಈ ಪರಮಾಣು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅವರಿಗೇನಾದರೂ ನೀವು ಅವಕಾಶವನ್ನು ಮಾಡಿಕೊಟ್ರೆ ಮರು ಮಾತಿಲ್ಲದೆ ನಾನು ಕೂಡ ಪರಮಾಣು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ತೀನಿ, ಸ್ವಾವಲಂಬನೆ ಸಾಧಿಸ್ತೀನಿ, ನಾನು ಕೂಡ ಯುರೇನಿಯಂ ಪುಷ್ಟೀಕರಿಸ್ತೀನಿ ಅಂತ ಅಮೆರಿಕಕ್ಕೆ ಪದೇ ಪದೇ ಯಾರು ಎಚ್ಚರಿಕೆ ಕೊಡ್ತಾರೆ? ಇದೇ ಸೌದಿ ಅರೇಬಿಯಾ ಎಚ್ಚರಿಕೆ ಕೊಡ್ತಾ ಇದೆ. ಈ ಎಚ್ಚರಿಕೆಯ ಭಾಗವಾಗಿ ಅಮೆರಿಕಕ್ಕೊಂದು ಆತಂಕ ಇರೋದು, ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಪರಮಾಣು ಕಾರ್ಯಕ್ರಮಗಳು ಮತ್ತಷ್ಟು ಪ್ರಗತಿಯನ್ನು ಸಾಧಿಸಿದ್ರೆ ನನ್ನ ಅಸ್ತಿತ್ವಕ್ಕೆ ಬುಡುಕು ಬರುತ್ತೆ ಅಂತ ಅಮೆರಿಕ ಹೇಳ್ತಾ ಇತ್ತು. ಇವೆಲ್ಲದರ ನಡುವೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಅತಿ ದೊಡ್ಡ ಖರೀದಿದಾರನಾಗಿ ಸೌದಿ ಮುಂದುವರಿಕೆ, ಅದು ಪೆಂಟಗಾನ್ ಆಗಿರ್ಬೋದು, ಬೇರೆ ಎಲ್ಲ ಖರೀದಿ ಮಾಡೋದನ್ನು ನಾವೆಲ್ಲ ಹೇಳಿದ್ದೀವಿ. ಆರ್ಥಿಕ ಹಿತಾಸಕ್ತಿಗಾಗಿ ಅನಿವಾರ್ಯವಾಗಿ ಅಮೆರಿಕ ಮತ್ತು ಸೌದಿ ಈ ಒಂದು ಪಾಲುದಾರಿಕೆಯನ್ನು ಮಾಡ್ತಾ ಇದೆ. ಈಗ ನೋಡಿ, ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಒಂದು ಅಣು ಯೋಜನೆ, ಈ ಅಣು ಯೋಜನೆಯ ಕಾರ್ಯಕ್ರಮಕ್ಕಾಗಿ ಚೀನಾದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಹೋಗಿದ್ರಂತೆ. ಮತ್ತೊಂದು ಕೂಡ ಒಂದು ರಷ್ಯಾದ ರೋಸ್ಟಾಮ್ ಎನ್ನುವಂಥ ಒಂದು ಕಂಪನಿ ಇದೆ. ನೀವು ನಮಗೆ ಸಹಾಯ ಮಾಡಬೇಕು ಅಂತ ಸೌದಿ ಅರೇಬಿಯಾದವರು ಅವ್ರ ಹತ್ರ ಹೋಗಿದ್ರು. ಸೌದಿ ಅರೇಬಿಯಾಕ್ಕೆ ಸಹಾಯ ಮಾಡೋದಕ್ಕೆ ರಷ್ಯಾ ಕೂಡ ಬಂದಿತ್ತು ಮತ್ತು ಚೀನಾ ಕೂಡ ಬಂದಿತ್ತು. ಅಮೆರಿಕಕ್ಕೆ ಆಗ ಎಚ್ಚರ ಆಯಿತು, ಒಂದು ವೇಳೆ ನಾ ಇದರಿಂದ ಹಿಂದುಳಿದು ಬಿಟ್ರೆ ನನ್ನ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಧ್ಯಪ್ರಾಚ್ಯದ ಹಿಡಿತದ ಮೇಲೆ ನನಗೆ ಕಡಿಮೆ ಆಗಿಬಿಡುತ್ತೆ ಅನ್ನುವಂಥ ಆತಂಕದ ಭಾಗವಾಗಿ ಇದೀಗ ಅವರು ಏನು ಮಾಡಿದರು, ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಅವರ ಜೊತೆಗೆ ಒಂದು ಭಿನ್ನಾಭಿಪ್ರಾಯಗಳು, ಬೇರೆ ಬೇರೆ ವಿಚಾರದಲ್ಲಿ ಕೆಲವೊಂದಿಷ್ಟು ಗದ್ದಲ ಗಲಾಟೆಗಳು ಇದ್ದಾಗಲೂ ಕೂಡ ಅವರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸೌದಿ ಅರೇಬಿಯಾ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ.